ಟಿ ಬಿ ಡ್ಯಾಮ್ ಮುಖಾಂತರ ನೀರು ಹರಿದು ಹೋಗ್ತಾ ಇದೆ ಬೇರೆ ಮಾರ್ಗ ಇಲ್ಲ. ಯಾಕಂದರೆ ಒಂದೇ ಗೇಟಲ್ಲಿ ನೀರು ಹೋಯಿತು ಅಂದರೆ ಅಕ್ಕಪಕ್ಕದ ಗೇಟ್ಗಳಿಗೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಎಲ್ಲ ಗೇಟ್ಗಳನ್ನು ತೆರೆಯಲಾಗಿದೆ. ಎಲ್ಲ ಗೇಟ್ಗಳನ್ನು ಹೆಂಗಿದೆ ನೋಡಿ ಸ್ಥಿತಿ. ಎಲ್ಲ ಗೇಟ್ಗಳನ್ನು ತೆರೆಯಲಾಗಿದೆ. ಹೀಗಾಗಿ ನೀರು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ. ಮೊನ್ನೆ ರಾತ್ರಿಯಿಂದ 12 TMCಗೂ ಅಧಿಕ ನೀರು ಪೋಲಾಗಿದೆ. ಇಲ್ಲಿ ತನಕ ಡ್ಯಾಮ್ನಲ್ಲಿ 2.5 ಅಡಿಯಷ್ಟು ನೀರು ಕಡಿಮೆ ಆಗಿದೆ. ನೋಡಿ, 2 ವರ್ಷದಿಂದ ಟಿ ಬಿ ಡ್ಯಾಮ್ ತುಂಬಿರಲಿಲ್ಲ. 2 ವರ್ಷದಿಂದ ಮಳೆ ಇಲ್ದಿರೋ ಕಾರಣ. ಬಿಡಪ್ಪ ದೇವ್ರ ದಯೆಯಿಂದ ಏನೋ ಮಳೆ ಬಂತು ಅನ್ನೋ ಅಷ್ಟೊತ್ತಿಗೆ ಈ ರಾಮಾಯಣ. ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡು ಹೋಗಿದೆ ಅಂತಂದರೆ ನೀವು ತಿಳ್ಕೊಳ್ಳಿ ಹೆಂಗಿರುತ್ತೆ ಅಂತ. ಹೆಚ್ಚು ಕಡಿಮೆ ಒಂದು 48 ಟನ್ ಇರುತ್ತೆ, ಸಾಮಾನ್ಯ ಅಲ್ಲ. ತುಂಗಭದ್ರಾ ಜಲಾಶಯ ನಾವು ತೋರಿಸ್ತಾ ಇದ್ದೀವಿ. ಈಗ ನೀರು ಬಿಟ್ಟಿರೋದ್ರ ಪರಿಣಾಮ ಇಷ್ಟು ಖಾಲಿ ಅಂತ ಅನಿಸ್ತಾ ಇದೆ. ನಿನ್ನೆ ಒಂದೇ ದಿನ 8 TMC ನೀರು ಖಾಲಿಯಾಗಿದೆ. ನೋಡಿ, ಇದು ಸ್ಥಿತಿ. ಈವರೆಗೂ 12 TMCಗೂ ಹೆಚ್ಚು ನೀರನ್ನು ಬಿಡಲಾಗಿದೆ. 12 TMC ನೀರು ಪೋಲಾಗಿದೆ. ಗೇಟ್ ದುರಸ್ತಿ ಆಗಬೇಕು ಅಂತಂತಂದರೆ ಅಲ್ಲಿದ್ದಂಥ ನೀರು ಕಡಿಮೆ ಆಗಲೇಬೇಕು. 50% ಕಡಿಮೆ ಆಗಬೇಕು. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿದೆ ಅಂತ. ಎಷ್ಟರ ಮಟ್ಟಿಗಿದೆ ನಮ್ಮ ಜಾಗರೂಕತೆ. ಇನ್ನು ರೈತರು ಆ ಕಡೆ ಭಾಗದಲ್ಲಿ 2 ಬೆಳೆ 3 ಬೆಳೆ ಬೆಳೀತಾರೆ. ಆದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ, ಒಂದು ಬೆಳೆಗೆ ನೀರನ್ನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ. ಬೆಳೆ ಲಾಸ್ ಆದಾಗ ಎಲ್ಲ ರೈತರು ಬೇರೆ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗ ಆ ಸರ್ಕಾರನೇ ಹೊಣೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಮತ್ತು ಸರ್ಕಾರನೇ ಅದನ್ನ ಪರಿಹಾರ ಕೊಡಲೇಬೇಕಾಗ್ತದೆ. ಮಿನಿಮಮ್ ಒಬ್ಬ ರೈತ ಒಂದು ಎಕರೆಗೆ 50,000 ರೂಪಾಯಿ ಇವತ್ತು ಖರ್ಚಿಟ್ಟು ಎಲ್ಲ ನೆಲ್ಲು ಹಚ್ಚಿ ಎಲ್ಲ ಬೆಳೆ ಮಾಡ್ಯದಾನ. ಅದಕ್ಕೆ ನೇರವಾದ ಹೊಣೆ ಸರ್ಕಾರ ಹೊರತು ಬೇರೆ. ಯಾಕಂದ್ರೆ ಅದು ಇವತ್ತು ಮಳೆ ಹೆಚ್ಚಾಗಿ ಇನ್ನು ಬೇರೆ ಪ್ರಾಬ್ಲಮ್ ಆಗಿಲ್ಲ. ಇದು ಒಂದು ಅಧಿಕಾರಿ ತಾವು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡಿರೋಕೆ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು. ಅವ್ರು ಮುನ್ನೆಚ್ಚರಿಕೆ ವಹಿಸ್ಕೊಂಡು ಪ್ರತಿ ಸತಿ ಎಲ್ಲರೂ ಮೀಟಿಂಗ್ ಮಾಡ್ತಾರ. ಅದ್ರ ಬಗ್ಗೆ ಯಾರು ಮೀಟಿಂಗ್ ಮಾಡಿಲ್ಲ. ಇವತ್ತಿನವರೆಗೆ ಮೇಂಟೆನೆನ್ಸ್ ಏನಾಗೈತಿ ಏನು ಇವತ್ತಿಗೂ ಯಾರು ಎತ್ತಿಲ್ಲ. ಈಗ ಪ್ರಾಬ್ಲಮ್ ಬಂದಾಗ ಇವೆಲ್ಲ ಆಗ್ಯಾವ. ಈಗ ನಿನ್ನೆ ಬಂದ್ರು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ತೋರಾಟಕ್ಕೆ ಹಾಕಿ ಬಂದು ನೋಡಿ ಹೋದ್ರು ಹೊರತು 1 ತಾಸು 2 ತಾಸನಾಗಲ್ಲ. ಅವರು ರೈತರ ಬಗ್ಗೆ ಅಭಿಮಾನ ಇದ್ರೆ ಇಲ್ಲೇ ಠಿಕಾಣಿ ಹೂಡಿ ಮಿನಿಮಮ್ ಎಷ್ಟು ದಿನ 5 ದಿನ ಬಿಟ್ಟು 10 ದಿನ ಅಲ್ಲಿ ನಮ್ಮ ಈ 4 ಜಿಲ್ಲೆಗಳಿಗೆ ಕೆಲಸ ಮಾಡಿಕೊಟ್ಟು ತೋರಿಸಿ ಹೋಗಿದ್ರೆ ಅದು ನಿಜವಾದ ರೈತರ ಬಗ್ಗೆ ಅಭಿಮಾನ. ಸರ್ಕಾರನೇ ನೇರವಣೆ ಸರ್ಕಾರ ಅಂತ ನಾನು ಈ ಮೂಲಕ ಹೇಳಕ್ ಇಚ್ಛಪಡ್ತೇನೆ. ಇದು 4ನೇ ಬಾರಿ ಆಗಿರೋದು. 1992 ಆಗಿದೆ, 19 ಆಗಿದೆ, 22 ಮತ್ತೀಗ 2022ರಲ್ಲಿ ಏನು 19 ಮತ್ತು 32 ಗೇಟ್ಗಳ ಒಂದು ಏನು ಅವತ್ತೂ ಇದೇ ಸಮಸ್ಯೆ ಆಗಿ ಅವತ್ತೇನು ಕ್ರಾಕ್ ಎಲ್ಲ ಆಗಿ ಆ 19 ಗೇಟು ಸ್ವಲ್ಪ ವೀಕ್ ಇದೆ ಎಂಬುದು ಅವತ್ತಿಗೆ ಅವ್ರಿಗೆ ಗೊತ್ತಿರುವಂತ ವಿಚಾರ. ನಮ್ಮ ರೈತರ ಆಕ್ರೋಶ ಏನಂತಂದ್ರೆ ಪ್ರಕೃತಿ ವಿಕೋಪ ಅಲ್ಲ, ಇದು ನಿಮ್ಮ ದುರಹಂಕಾರ. ಯಾಕಂದ್ರೆ ಟಿಬಿ ಬೋರ್ಡ್ ಅಲ್ಲಿ ಆಂಧ್ರ ಅಧಿಕಾರಿಗಳು ಜಾಸ್ತಿ ಇರೋದ್ರಿಂದ, ಕರ್ನಾಟಕ ಅಧಿಕಾರಿಗಳು ಕಮ್ಮಿ ಇರೋದ್ರಿಂದ ಅವ್ರ ಹತ್ರ ಏನ್ ಮಾತಾಡಕ್ ಹೋದ್ರು ಅವರು ದುರಾಡಳಿತ ದುರ್ಭಾಷೆನೇ ಇದೆ. ಅವ್ರ ಹತ್ರ ಬೇರೆ ಯಾವ್ದು ಸೌಮ್ಯವಾದಂತ ಒಂದು ಭಾಷೆ ಇಲ್ಲ. ಯಾಕೆ ಮಾತಾಡಕ್ಕೆ ತಯಾರಿಲ್ಲ ಅವರು. ನಮ್ಮ ಆಕ್ರೋಶ ಏನಂತಂದ್ರೆ, ನೀವು ನೀರ್ ಬಿಟ್ಟ ಮೇಲೆ ನಾವು ಸಸಿ ಹಚ್ಚಿ ಸ್ಟಾರ್ಟ್ ಮಾಡಿದೀವಿ, ನಾವು ಬೆಳೆ ಹಾಕಿದೀವಿ. ಈಗ ಏನಾದ್ರೂ ನಮ್ಮ ರೈತರಿಗೆ ಒಂದು ಬೆಳೆ ಬರಲಿಲ್ಲ ಅಂದ್ರೂ ಸರ್ಕಾರ ಅದಕ್ಕೆ ಹೊಣೆ ಹಾಕ್ತಿರಿ. ಸರ್ಕಾರ ಏನ್ ನಿರ್ಲಕ್ಷ್ಯತೆ, ಅವರ ಮಂಡಳಿ ನಿರ್ಲಕ್ಷ್ಯತೆ, ಅವೆಲ್ಲ ನಿಮ್ಗೆ ಏನ್ ಕತೆ ಬೇಡ. ನಾವ್ ಈಗ ದುಡ್ಡು ಹಾಕ್ಬಿಟ್ಟಿದೀವಿ. ಹೋದ ವರ್ಷನೂ ನಾವು ಹಾಳಾಗಿ ಹೋಗಿದೀವಿ. ಈ ವರ್ಷನೂ ನಮಗೆ ಬೆಳೆ ಹಾನಿ ಆಗ್ತಿದೆ, ಮತ್ತೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ದಯವಿಟ್ಟು ನಮಗೇನಾದ್ರೂ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಬಹಳ ತೀವ್ರಗತಿಯಲ್ಲಿ ರೈತರು ರೋಡಿಗೆ ಬರುವಂತ ಒಂದು ಪರಿಸ್ಥಿತಿ ಬರ್ತದೆ. ನೇರವಾಗಿ ಸರ್ಕಾರ ಪ್ರತಿಯೊಂದು ಎಕರೆಗೆ 50,000 ರೂಪಾಯಿ ಪರಿಹಾರ ರೈತರು ಕೊಡಲೇಬೇಕು. ನೋಡಿ, ಎಂತಹ ಸ್ಥಿತಿ, ಎಂತಹ ಲಾಬಿ ಅಂದರೆ ಕಟ್ಟುವಂಥ ಸಂದರ್ಭದಲ್ಲೂ ಕೂಡ ಆಂಧ್ರದ ಲಾಬಿನೇ. ಇಲ್ಲಿ ತನಕ ನಡೀತಿರುವಂಥದ್ದು ಆಂಧ್ರದ ಲಾಬಿನೇ. ಒಂದು ಹಿಡೀ ಹೂಳು ತೆಗೆದಿಲ್ಲ ನೋಡಿ ಅಲ್ಲಿಂದ. ಯಾಕೆ ಗೊತ್ತಾ, ಹೂಳು ತೆಗೆದ್ರೆ ಅದು ಕರ್ನಾಟಕಕ್ಕೆ ಲಾಭ ಆಗಿಬಿಡುತ್ತೆ. ಹೂಳು ಜಾಸ್ತಿ ಆಯಿತು ಅಂತಂದರೆ ಆಂಧ್ರಕ್ಕೆ ಅದು ಲಾಭ ಆಗುತ್ತೆ. ಬೇರೆ ಕಡೆಗಳು ಅಣೆಕಟ್ಟನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಒಂದು 10-12 ಅಣೆಕಟ್ಟುಗಳು. ಇಲ್ಲಿಂದ ನೀರು ಎಷ್ಟೆಷ್ಟು ಹರಿದೋಗುತ್ತಲ್ಲ ಎಲ್ಲ ಸಮೃದ್ಧಿಯಾಗಿ ನೀರು ತುಂಬುತ್ತೆ. ಅದನ್ನೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಮತ್ತು ಶಿವರಾಜ್ ತಂಗಡಗಿ ಅದೇ ಮಾತನ್ನು ಹೇಳಿದ್ದಾರೆ. ನೋಡಿ ಈ ಬೋರ್ಡ್ ಇದೆಯಲ್ಲ, ಇದು ಟಿ ಬಿ ಡ್ಯಾಮ್ ಬೋರ್ಡು, ಇದು ನಮ್ಮ ಕೈನಲ್ಲಿ ಇಲ್ಲ ಅನ್ನುವಂಥ ಅಸಹಾಯಕತೆ ನಮ್ಮ ನಾಯಕರದ್ದು. ತುಂಗಭದ್ರಾ ಡ್ಯಾಮು ಕಂಟ್ರೋಲ್ಡ್ ಬೈ ನಾಟ್ ಕರ್ನಾಟಕ ಗೌರ್ಮೆಂಟ್. ಅದಕ್ಕೆ ಆದಂಥ ಸಪ್ರೇಟ್ ಬೋರ್ಡ್ ಇದೆ. ನಾವು ಅಲ್ಲಿ ಮೆಂಬರ್ಗಳಷ್ಟೇ. ಬಟ್ ನಮ್ಮಲ್ಲಿ ಇರ್ಬೋದು, ಬೀಗ ಎಲ್ಲ ಅವ್ರ ಕೈಲಿದೆ. ಆದರೂ ಚಿಂತೆ ಇರೋದು ನಮ್ಮದೇ. ಯಾಕೆಂದರೆ ನಮಗೆ ಅತಿ ಹೆಚ್ಚು ಬರೀ ಅವ್ರಿಗೆ 3 ಲಕ್ಷ ಮಾತ್ರ ಇದು ವ್ಯವಸಾಯಕ್ಕೆ, ಅವ್ರಿಗೆ ಮಿಕ್ಕಿದೆಲ್ಲ ನಮಗೆ. ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಿಗೆ. ನಾನು ಹಿಂಗೆ ರಾಜಕಾರಣ ಮಾಡೋಕ್ಕೆ ಹೋದರೆ ಟಿ ಬಿ ಬೋರ್ಡು ಯಾರು ಕಂಟ್ರೋಲ್ನಾಗಿದೆ? ಅವ್ರಿಗೆ ಕ್ವಶನ್ ಮಾಡಲೆ ನಾನು. ಅವ್ರ ನೆಗ್ಲಿಜೆನ್ಸ್ ಯಾರು ಕಂಟ್ರೋಲ್ನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ನಾಗಿದೆಯಲ್ಲ. ನಾವು ಕನಿಷ್ಠ 8-10 ಸತಿ ಈಗಾಗಲೇ 1 ವರ್ಷದೊಳಗೆ ನಾವು 3-4 ಸತಿ ನಾವು ಪತ್ರ ಬರೆದಿದ್ದೀವಿ.